ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಎಲ್ಲರೂ ಏಳೂರ ಒಡೆಯ ಯಲಗುರೀಶನ ದರ್ಶನ, ಕಾರ್ತಿಕೋತ್ಸವ ದರ್ಶನ ಮಾಡ್ಕೊಂಡ್ರಿ. ಎಲ್ರಿಗೂ ದೇವರು ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ನಮಗೂ ಕೂಡ ಬಹಳ ಖುಷಿ ಆಯಿತು. ಆ್ಯಕ್ಚುಲಿ ನಾವು ನೆಕ್ಸ್ಟ್ ಸ್ಯಾಟರ್ಡೇ ಹೋಗೋಣೇನು ಯಾರೋ ಕೇಳಲಿಕ್ಕತ್ತಿದ್ರಿ. ನಿನ್ನೆ ಒಂದು ಕಮೆಂಟ್ ಬಂದಿತ್ತು, ಮರಿ ಕಾರ್ತಿಕ್ ಯಾವಾಗದ ಅಂತ ಹೇಳಿ. ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇ ಇರ್ತದ್ರಿ, ನೀವು ಹೋಗ್ಬೋದು. ಅದಕ್ಕೆ ನಾವು ಹಂಗೆ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇ ಹೋಗೋಣೇನು ಅಂಥೇಳಿ. ಆಮೇಲೆ ಒಮ್ಮೆ ಎಲ್ಲ ಮನೆಯೊಳಗಿಂದ ಒಂದು ಚೂರೆಲ್ಲ ಕೆಲಸ ಎಲ್ಲ ಆದಮೇಲೆ ಹೋಗಿ ದರ್ಶನ ತೊಗೊಂಡು ಕಾಯಿ ಹೊಡ್ಸ್ಕೊಂಡು ಲಘುನಿ ಬಂದ್ರಾಯ್ತು ಅಂಥೇಳಿ ಹಂಗೆ ವಿಚಾರ ಮಾಡಿ ಹೋದಿವ್ರಿ. ಯಲಗುರೀಶನ ದರ್ಶನವೂ ಆಯಿತು, ಪ್ರಸಾದನೂ ಆಯಿತು, ಎಲ್ಲ ಆಯಿತು, ಖುಷಿ ಆಯಿತು. ಅದನ್ನು ನಿಮ್ಮ ಜೊತೆ ನಾನು ನಿನ್ನೆನೇ ಶೇರ್ ಮಾಡಿಕೊಂಡೆ. ಈಗ ನೋಡ್ರಿ, ಮುಂಜಾನೆಯ ಕೆಲಸ, ಮುಂಜಾನೆಯ ರಂಗೋಲಿ, ಅದರ ಜೊತೆಗೆ ಮುಂಜಾನೆಯ ಮಾತುಗಳು ಎಲ್ಲರೂ ಇಷ್ಟಪಡ್ತೀರಿ. ಎಷ್ಟು ಚಂದ ಅದ ನೋಡ್ರಿ ಇದು. ಪರೋಪಕಾರಿಗಳಾಗಿ ವೃಕ್ಷದಂತೆ, ಪರೋಪಕಾರಿಗಳಾಗಿ ವೃಕ್ಷದಂತೆ, ಜೇನುಹುಳದಂತೆ, ಜೇನುಹುಳ ಮಕರಂದವನ್ನು ಹೀರಿ ತುಪ್ಪವಾಗಿಸಿ ಮನುಜನಿಗೆ ನೀಡುವಂತೆ, ವೃಕ್ಷವು ಭೂಮಿಯ ಸಾರವನ್ನು ಹೀರಿ ಮನುಜನಿಗೆ ಫಲವ ಕೊಡುವಂತೆ ಪರೋಪಕಾರಿಗಳು ಆಗಬೇಕು. ಎಷ್ಟು ಅರ್ಥ ಅದ ರೀ ಇದು, ಭಾಳ ಅಂದ್ರೆ ಭಾಳ ಅರ್ಥ ಅದ ಇದ್ರೊಳಗೆ. ಈ ಜನ್ಮದಲ್ಲಿ ಸಂಪಾದಿಸಿದ ಹಣ ಮರುಜನ್ಮದಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಈ ಜನ್ಮದಲ್ಲಿ ಸಂಪಾದಿಸಿದ ಹಣ ಮರುಜನ್ಮದಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಆದರೆ ಈ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿ ಗಳಿಸಿದ್ದ ಪುಣ್ಯ ಮುಂದೆ ಜನ್ಮ ಜನ್ಮಾಂತರದಲ್ಲಿ ಕೆಲಸಕ್ಕೆ ಬರುತ್ತದೆ. ನೋಡ್ರಿ ಎಷ್ಟು ಚಂದದ. ಅದಕ್ಕೆ ಏನೇ ಮಾಡಿದರೂ ಒಂದು ಮಾಡುವುದಾದರೆ ಒಳ್ಳೆಯ ಕೆಲಸವನ್ನು ಮಾಡು, ಮನಸ್ಸಿಗೆ ಹಿತವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಮುಂಜಾನೆ ಮಾತು ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ರಂಗೋಲಿ ಕೂಡ ಎಲ್ಲರೂ ಇಷ್ಟಪಡ್ತೀರಿ. ಹಾಗೆ ಸ್ವಲ್ಪ ಡಿಸೈನು ಸ್ವಲ್ಪ ಬೇರೆ ಟೈಪಾಗಿ ಮಾಡಿ ತೆಗೆದಿರ್ತೀನಿ, ಅದನ್ನು ಕೂಡ ನೀವು ಇಷ್ಟಪಡ್ತೀರಿ. ನನಗೆ ಭಾಳ ಖುಷಿ ಆಗ್ತದೆ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಏನು ಮಾಡಬೇಕು, ದಿನ ಒಂದು ದಿವಸ ದೋಸೆ, ಒಂದು ದಿವಸ ಅದು ಇದು ಅಂಥೇಳಿ ಮಾಡ್ತೀವಿ. ಕೊನೆಗೆ ಬರೋದು ಭಕ್ರಿಗೆ. ಯಾಕಂದ್ರೆ ಗೊತ್ತೇ ಅದ ನಿಮಗೆ, ನಮ್ಮ ಕಡೆ ಅಂತೂ ಭಕ್ರಿ ಬೇಕೇ ಬೇಕು. ಭಕ್ರಿ ಪಲ್ಯ, ಭಕ್ರಿ ಜೋಡಿ ಏನಿರಲಿಲ್ಲ ಅಂದರೂ ನಡೀತದೆ. ಆದರೂ ಭಾಳ ದಿವಸದಿಂದ ಥಾಲಿಪಟ್ಟು ಬಂದಿಲ್ಲ, ನೀವು ಎಲ್ಲ ಟೇಸ್ಟ್ ನೋಡಿಲ್ಲ ಅಂತ ಅನ್ಲಿಕ್ಕತ್ತಿದ್ರಿ. ನೆನೆಸಿರ್ಬೇಕು, ಯಾಕೋ ವಿಡಿಯೋದೊಳಗೆ ಥಾಲಿಪಟ್ಟ ಬರವಲ್ಲಾಗ್ಯಾವಲ್ಲ ಅಂಥೇಳಿ. ಅದಕ್ಕೆ ಇವತ್ತು ಹೆಂಗೂ ಮೆಂತೆ ಪಲ್ಯ ಇತ್ತು, ಒಂದು 2-3 ಗಜ್ರಿ ಇದ್ದು, ಇನ್ನೊಂದು 2-3 ಸೌತೆಕಾಯಿ ಇದ್ದು, ಎಲ್ಲನೂ ಹಾಕಿ ಯಾಕೆ ಥಾಲಿಪಟ್ಟು ಮಾಡಬಾರ್ದು ಅಂಥೇಳಿ ಇವತ್ತು ಥಾಲಿಪಟ್ಟು ಮಾಡೀನಿ ನೋಡ್ರಿ. ಮನೆಯೊಳಗೂ ಏನು ಮಾಡಬೇಕು, ಡೈಲಿ ಒಂದು ಸ್ಪೆಷಲ್ ಏನರ ಬೇಕೇ ಆಗಿರ್ತದೆ ರೀ ಮಕ್ಕಳಿಗೆ. ನಮ್ಮ ಮನೆಯವರಿಗೆ ಭಕ್ರಿ ಬಂದಿದ್ದರೆ ಏನೂ ಅವ್ರದ್ದು ಪ್ರಶ್ನೆನೇ ಇಲ್ಲ. ಆದರೆ ಮಕ್ಕಳು ಮಾತ್ರ ಇವತ್ತೇನು ಮಾಡ್ತೀಯಮ್ಮ ಹಿಂಗಿರ್ತದೆ. ಎಲ್ಲರ ಮನೆ ಮಕ್ಕಳು ಹಾಗೆ ಕೇಳ್ತಿರ್ತಾರೆ. ಆದರೂ ನೀವು ದಿನಾನೇ ಸ್ಪೆಷಲ್ ಮಾಡಿದ್ರು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಕೇಳ್ತಾರಮ್ಮ ನಾಳೆ ಏನು ಮಾಡ್ತೀಯ ಅಂಥೇಳಿ. ಅದಕ್ಕೆ ಫೈಂಡ್ ಮಾಡೋದ್ರಿ ಏನ್ರಿ ಒಂದು, ಅದು ಏನೇ ಮಾಡಿದರೂ ಕೂಡ ಹೆಲ್ದಿ ವೇ ಇರಬೇಕು, ಆರೋಗ್ಯಕರವಾಗಿರ್ಬೇಕು ಅನ್ನೋದೇ ನಮ್ಮದು ನಿಮ್ಮದು ಪಾಲಿಸಿ, ಹೌದಿಲ್ರಿ? ನೋಡ್ರಿ, ಮುಂಜಾನೆ ಮಾತು, ರಂಗೋಲಿ, ಮುಂಜಾನೆ ವಾತಾವರಣ ಎಷ್ಟು ಆನಂದ. ಹಾಗೆ ಬರ್ಶನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ. ಹೇಳೇಬಿಟ್ಟಿನಿ ನಿಮಗೆ ಇವತ್ತು ಏನು ಮಾಡೀನಿ ಅಂಥೇಳಿ. ಹಂಗೆ ಕಸಕ್ಕೆ ಟೊಮೆಟೊ ಇದ್ದು ರೀ ಒಂದಿಷ್ಟು, ಒಂದು 7-8 ಕಸಕ್ಕೆ ಟೊಮೆಟೊ ಇದ್ದು. ಚಟ್ನಿ, ಥಾಲಿಪಟ್ಟಿ ಚಟ್ನಿ ಚಲೋ ಹತ್ತದ. ಹಾಗಾಗಿ ಒಂದು 7-8 ಹಸಿಮೆಣಸಿನ್ಕಾಯಿ, ಒಂದು 4-5 ಕಸಕ್ಕೆ ಟೊಮೆಟೊ ಹಾಕಿ, ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ತಾಳಸ್ಲಿಕ್ಕೆ ಇಡ್ತೀನಿ. ಮತ್ತು ಇನ್ನೊಂದಿಷ್ಟು ಪೇಸ್ಟ್ ಮಾಡ್ತೀನಿ ರೀ. ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಇಲ್ಲ ಅಂದ್ರೆ ಬರೀ ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಹಾಕಿ ಪೇಸ್ಟ್ ಮಾಡಿ ತಕ್ಕೊಂಡು, ಈಗೇನದ ಜೋಳದ ಹಿಟ್ಟು ಒಂದಿಷ್ಟು, ಅದರ ಒಳಗೆ ಒಂದಿಷ್ಟು ರಾಗಿ ಹಿಟ್ಟು ಹಾಕಿ ಎಲ್ಲ ಪೇಸ್ಟ್ ಅದು ಮಾಡಿಟ್ಟಿನಿಲ್ರಿ. ಆಮೇಲೆ ಹೆರದು ರೆಡಿ ಮಾಡಿ ಇಟ್ಕೊಂಡೀನಿ. ಮೆಂತೆ ಪಲ್ಯ ಸತೇಕ ತೊಳೆದು 2 ಸರಿ ಉಪ್ಪು ಹಾಕಿ ತೊಳೆದು ಆರಿಸಿ ಹೆಚ್ಚಿ ಇಟ್ಕೊಂಡೀನಿ.
ಹಾಗೆ ಸೌತೆಕಾಯಿ ಗಜ್ರಿ ಅವನು ಕೂಡ ರೆಡಿ ಇಟ್ಕೊಂಡೇನ್ರಿ. ಈಗ ಅಷ್ಟು ಹಾಕೋದದ. ಮತ್ತು ಅರಿಶಿನ ಪುಡಿ ಅದು ಏನೂ ಹಾಕಿಲ್ರಿ ಇವತ್ತು. ಜೀರಿಗೆ ಎಲ್ಲ ಆಲ್ರೆಡಿ ಹಾಕಿದ್ದೆ ಅದ. ಚೆಂದಾಗಿ ಈಗ ಕಲಿಸಿ ತಾಲಿಪಟ್ಟ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಮತ್ತು ಇನ್ನೊಂದು ರೀ ನಿಮ್ಗೆ ಹೇಳ್ತೀನಿ, ನಾ ಈಗೇನು ತಾಲಿಪಟ್ಟು ಹಿಟ್ಟು ಕಲಿಸಿ ಇಡ್ತೀನಲ್ರಿ, ಈಗ ಅವ್ರಿಗೆ ಡಬ್ಬಿಗೆ ಮತ್ತು ಈಗ ತಿನ್ಲಿಕ್ಕೆ ಯಾರು ತಿಂತೀನಿ ಅಂದ್ರೆ ಹಾಕಿಕೊಡ್ತೀನಿ ತುಪ್ಪ ಹಚ್ಚಿ. ಈಗ ಎಷ್ಟು ಬೇಕೋ ಅಷ್ಟೇ ಮಾಡೋದು. ಈಗ ಉಳ್ದದ್ದು ಹಿಟ್ಟು ನಾ ಮುಚ್ಚಿಟ್ಟು ಹೋಗಿಬಿಡ್ತೀನಿ ರೀ. ಮಧ್ಯಾಹ್ನ ನಾನು ಬರಬೇಕಾದ್ರೆ 3:30 4 ಆಗಿರ್ತದೆ. ಒಮ್ಮೆ 3ಕ್ಕೆ ಬರ್ತೀನಿ, 3:30ಗೆ ಬರ್ತೀನಿ, 4 ಹಿಂಗಾಗಿರ್ತದೆ. ಬಂದಮೇಲೆ ಬಿಸಿಯೂ 2 ತಾಲಿಪಟ್ಟು ಹಚ್ಕೊಂಡು ತಿಂದುಬಿಡ್ತೀನಿ. ನನ್ನ ಮಕ್ಕಳು ಹಂಗೆ, ಅಕ್ಕಿನ ಕಾಲೇಜಿಂದ ಇಬ್ಬರು ಕಾಲೇಜಿಂದ ಬಂದ ಕೂಡಲೇ ಅವರು ಕೂಡ ಹಂಗೆ ಮಾಡ್ತಾರೆ ನೋಡ್ರಿ. ಬಿಸಿಯೂ ತಿಂದುಬಿಡ್ತೀವಿ. ಹಾಗಾಗಿ ಈಗ ಭಾಳಷ್ಟು ಮಾಡಿ ಇಡಂಗಿಲ್ಲ. ಡಬ್ಬಿಗೆ ಎಷ್ಟು ಬೇಕೋ ಅಷ್ಟೇ. ಆಮೇಲೆ ಈಗೇನರ ತಿಂತೀನಿ ಅಂದ್ರೆ ಅಷ್ಟೇ ಹಚ್ತೀನಿ. ಸ್ವಲ್ಪ ಎಣ್ಣೆ ಏನದ ಹಂಚಿಗೆ ಹಚ್ಕೊಂಡು ಇಟ್ಬಿಡ್ತೀನಿ ರೀ. ತಾಲಿಪಟ್ಟು ಅಂದ್ರೆ ಎಷ್ಟು ಎಲ್ರಿಗೂ ಸೇರ್ತದೆ. ಆದರೆ ಎಣ್ಣೆ ಮಾತ್ರ ಭಾಳ ಹಚ್ಚಂಗಿಲ್ಲ ರೀ. ಈಗೇನು ಕೈಯೊಳಗೆ ಹಿಂಗೆ ಕೈಗೇನು ಹತ್ತಿರ್ತದೆ ಅದಷ್ಟೇ, ಭಾಳ ಎಣ್ಣೆ ಹಚ್ಚಂಗಿಲ್ಲ. ಇದರೊಳಗೆ ಅಂದಾಜು ಒಂದು 3 ಬಟ್ಲದಷ್ಟು, 3 ಬಟ್ಲು ಜೋಳದ ಹಿಟ್ಟು, 1 ಬಟ್ಲದಷ್ಟು ರಾಗಿ ಹಿಟ್ಟು, ಇಷ್ಟು ಹಾಕೀನಿ ನೋಡ್ರಿ. ಖರೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿದ್ದು. ನನ್ನ ಮಕ್ಕಳು ಎಲ್ಲರೂ ಇಷ್ಟಪಟ್ಟರು. ನೀವು ಕೂಡ ಹಿಂಗೆ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ಇನ್ನು ಟೊಮೆಟೊ ಹಣ್ಣು ಎಲ್ಲ ವೆಜಿಟೇಬಲ್ಸ್ ಹಾಕಿದ್ರು ನಡೀತದೆ. ತಾಲಿಪಟ್ಟು ಹಂಗೆ ರೆಡಿ ಆಗ್ಲಿರ್ತಾವ. ಚಟ್ನಿ ನೋಡ್ರಿ ಮಸ್ತ್ ಆಗ್ಯದ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಯಾಕಂದ್ರೆ ಸ್ವಲ್ಪ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿಬಿಟ್ಟೆ. ಮತ್ತು ಶೇಂಗಾ ಎಲ್ಲ ಹಾಕಿದ್ದಿತ್ತು. ಸಿಂಪಲಾದ ಚಟ್ನಿನೇ ಮಾಡೀನಿ. ಖರೆ ಭಾಳ ರುಚಿಯಾಗಿದ್ರಿ. ಅದ್ರ ಒಗ್ಗರಣೆ ಅದು ಏನೂ ಹಾಕಿಲ್ಲ ನೋಡ್ರಿ. 1 ಬೈಟು ಟೇಸ್ಟ್ ನೋಡಿ ಹೆಂಗಾಗ್ಯದಂತ ಹೇಳ್ತೀರ. ಇದ್ರ ಮೇಲೆ 1 ಸ್ಪೂನ್ನಷ್ಟು ತುಪ್ಪ ಹಾಕಿಬಿಡ್ತೀನಿ ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈಗ ಇಷ್ಟೆಲ್ಲ ಟಿಫನ್ ಮಾಡಿ ನಿನ್ನೆ ಸಾಯಂಕಾಲ, ಇದು ಟಿಫನ್ನು ಇವತ್ತಿಂದು ಸಾಯಂಕಾಲ ಎಲ್ಲಿ ಹೋಗಿದ್ವಿ ಅಂದ್ರೆ ಹುಡ್ಕೋ ರೋಡಿಗೆ ನಟ್ಸ್ ಆ್ಯಂಡ್ ಸ್ಪೈಸಸ್ ಒಂದು ಅಂಗಡಿ ಅದ. ನಾವು ಡೈಲಿ ಇದೇ ಅಂಗಡಿ ಮುಂದೆ ಹಾಯ್ದು ಹೋಗೋದು. ಇದು ಎದುರಿಗೆ ಅಂತಂದ್ರೆ ಹೊಸ ಬಾಟಾ ಶೋರೂಮ್ ಆಗ್ಯದ ನೋಡ್ರಿ. ನಿಮಗೆ ಯಾರೇ ಬಿಜಾಪುರದವ್ರು ಹೋಗೋರಿದ್ರಿ ಅಂದ್ರೆ ಇಲ್ಲಿ ಏನೇನು ಸಿಗ್ತಾವ, ನಾವು ಆಲ್ಮೋಸ್ಟ್ ಎಲ್ಲ ನಟ್ಸ್ ಸ್ಪೈಸಸ್ ಇಲ್ಲೇ ಪರ್ಚೇಸ್ ಮಾಡೋದು. ನನಗೆ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ಯಾವ. ಅದಕ್ಕೆ ವಿಡಿಯೋ ಮಾಡೋಣ. ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ನೀವು ಯಾವಾಗಲೂ ಕೇಳ್ತಿರ್ತೀರಿ, ಎಲ್ಲಿ ತೊಗೊಂಡ್ರಿ ನಮ್ಗೆ. ಮತ್ತು ನಮ್ಮ ಬಿಜಾಪುರದವರು ಪ್ರಶ್ನೆ ಹಾಕಿರ್ತಾರೆ, ಕ್ವಶನ್ ಕೇಳಿರ್ತಾರೆ, ಎಲ್ಲಿ ತೊಗೊಂಡ್ರಿ ಮತ್ತು ಯಾವ ಅಂಗಡಿ ಒಳಗೆ ತೊಗೊಂಡ್ರಿ ಅಂಥೇಳಿ. ಅದಕ್ಕೆ ಇಲ್ಲಿ ಏನು ಸಿಗ್ತಾವ ನೋಡೋಣಂತ ಬರ್ರಿ. ಎಲ್ರಿಗೂ ನಮಸ್ಕಾರ. ಎಲ್ಲಿ ಬಂದೀವಿ ಅಂತ ಅನ್ಲಿಕತ್ತೀರಿ. ಯಾಕಂದ್ರೆ
ಬಹಳಷ್ಟು ಕ್ವಶನ್ಸ್ ಇರ್ತಾವ. ಅಂದ್ರೆ ಕ್ವಶನ್ಸ್ ಯಾಕೆ ಇರ್ತಾವ, ಈ ಕೆಲವೊಬ್ರ ಹತ್ರ ಸಿಗ್ತಿರಂಗಿಲ್ಲ ಕೆಲವೊಂದು. ಆಮೇಲೆ ನಾವು ಏನೇ ಯೂಸ್ ಮಾಡಿದ್ರು ಆರ್ಗ್ಯಾನಿಕ್ ವೇ ಇರ್ತದ, ಆಮೇಲೆ ಕ್ಲೀನ್ಲಿನೆಸ್ ಇಂದ ಒಂಚೂರು ನೋಡಿ ತಗೋತ್ನೇನೋ ನಂಬಿಕೆ ನಿಮ್ಗೆ ಇರ್ತದೆ. ಹಂಗಾಗಿ ಒಂದಿಷ್ಟು ಪ್ರಶ್ನೆಗಳು ಯಾವಾಗೂ ಕೇಳ್ತಿರ್ತೀರಿ. ಅದಕ್ಕೆ ನಾವು ಏನೇನು ತಗೋತೀನಿ, ಎಲ್ಲಿ ತಗೋತೀನಿ ಅಂತ ತೋರಿಸಿದೆ. ಆಮೇಲೆ ನಿಮ್ಗೆ ಏನ್ರ ನಂಬರ್ ಕೊಟ್ವಿ ಅಂತಂದ್ರೆ ನಿಮಗೂ ಹೆಲ್ಪ್ ಆಗ್ತದ. ಬೇಕಾದಂಗೆ ಆರ್ಡರ್ ಮಾಡಿದ್ರೆ ಅವರು, ನೀವು ಬೇರೆ ಎಲ್ಲಿ ಬೇಕಾದಲ್ಲಿಂದ ಆರ್ಡರ್ ಮಾಡಿದ್ರು ಕೂಡ ನಿಮಗೆ ಪಾರ್ಸೆಲ್ ಕಳಿಸ್ತಾರೆ. ರೇಟ್ ಏನು ಹಂಗೇನು ಅಂತ ಪರಿ ಭಾರಿ ಇಲ್ಲ. ನಾವು ತಗೊಳ್ಳೋ ಅಂತ ಇದ್ರೊಳಗ ಅವ ನೋಡಾಕಂತ್ರಿ. ಮತ್ತೆ ಇಲ್ಲಿ ಏನೇನು ಸಿಗ್ತದ, ನಾವು ಇಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಿಮ್ಗೆ ಅಂದ್ರೆ ನೀವು ಶಾವ್ಗಿ ಕೇಳ್ತಿರ್ತೀರಿ. ಶಾವ್ಗಿ ಉಪ್ಪಿಟ್ಟು ಮಾಡಿದಾಗ ಎಷ್ಟು ಮಸ್ತ್ ಆಗ್ಯದ. ಸಣ್ಣ ಎಲ್ರಿಗೂ ಶಾವ್ಗಿ ಉಪ್ಪಿಟ್ಟು ದಪ್ಪ ರವದ್ ಮಾಡೋದು ಗೊತ್ತದ. ಸಣ್ಣ ರವದ್ದು ಮಾಡಿದಾಗ ಎಲ್ರಿಗೂ ಶಾವ್ಗಿ ಏನದ ದಪ್ಪ ಶಾವ್ಗಿ ತಗೊಂಡು ಶಾವ್ಗಿ ಉಪ್ಪಿಟ್ಟು, ಯಾಕಂದ್ರೆ ಎಲ್ರು ಒಂಚೂರು ಹೆಲ್ದಿ ವೇ ಭಾಳ ಮಂದಿ ಈಗ ಅದನ್ನ ಫಾಲೋ ಮಾಡ್ಲಿಕ್ಕತ್ತಾರೆ. ಮ್ಯಾಗಿ ಬ್ಯಾಡ ಅಂತ ಇನ್ಸ್ಟೆಡ್ ಆಫ್ ದ್ಯಾಟ್ ಪ್ಲೇಸ್ ಅಂತ ಹೇಳಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಏನದ ಎಲ್ರು ಕೇಳ್ತಿರ್ತೀರಿ. ಅದಕ್ಕೆ ನಾ ಏನ್ ಮಾಡ್ಲಿರ್ತೀನಿ, ಸಣ್ಣ ಶಾವ್ಗಿದೆ ಮಾಡ್ಲಿರ್ತೀನಿ, ನೀವೆಲ್ಲರೂ ಇಷ್ಟಪಡ್ಲಿರ್ತೀರಿ. ಆ ಶಾವ್ಗಿ ಎಲ್ಲಿ ತಗೋತೀವಿ ಅಂತ ಕೇಳ್ತಿದ್ರಲ್ಲ, ಇವರೆಲ್ಲನೇ ತಗೊಂಡಿರ್ತೀವಿ. ನಿಮಗ್ ಬೇಕಂದ್ರ ಪಾರ್ಸಲ್ ಕಳಿಸ್ತಾರ ಅವರು. ಇದು ಏನ್ ರೇಟ್ ರೀ ಪಾಕೆಟಿಗೆ? ಮೇಡಮ್ ಇದು ಅರ್ಧ ಕೆಜಿ 70 ರೂಪಾಯಿ, 70 ರೂಪೀಸ್ ರೀ. ಮಸ್ತ್ ಇರ್ತಾವ. ಮತ್ತೆ ಶಾವ್ಗಿ ಮಾತ್ರ ಭಾಳ ಲೈಕ್ ಆಗ್ಯಾವ ನಂಗೆ. ಮತ್ತೆ ಕೈಲೇ ಮಾಡಿದ ಶಾವ್ಗಿ ಬೇಕು ಅಂತ ಹೇಳಿ ಕೆಲವೊಬ್ಬರು ಪ್ರಶ್ನೆ ಇರ್ತದ. ಅವಕ್ಕೆ ಏನು ಭಾಳ ಡಿಫ್ರೆನ್ಸ್ ಇಲ್ಲೇ ಇಲ್ಲ. ಚಲೋ ಅವ ಶಾವ್ಗಿ. ಈಗಂತೂ ಇವನ್ನ ಉಪ್ಪಿಟ್ಟಿಗೆಲ್ಲ ಕೇಳಿದ್ರಿ, ಅದಕ್ಕೆ ತೋರಿಸ್ಲಿರ್ತೀನಿ. ಆಮೇಲೆ ಇನ್ನೂ ಒಂದು, ಈಗ ಕೈಲೇ ಮಾಡಿದ ಶಾವ್ಗಿ 12 ಮಂತ್ಸು ಅವು ಸಿಗಂಗಿಲ್ಲ, 12 ತಿಂಗಳು. ಅವು ಬೇಕು ಅಂತಂದ್ರೆ ಮಾರ್ಚ್ ಏಪ್ರಿಲ್ ಮೇದಾಗ ಇವ್ರ ಕಡೆನೆ ಸಿಗ್ತಾವ. ಅವ್ರ ಮನೆ ಒಳಗಂದ್ರೆ ರಿಲೇಟಿವ್ಸ್ ಮಾಡ್ತಾರೆ. ನಿಮಗೆ ಬೇಕಂದ್ರೆ ಅವಾಗ ಕಳಿಸ್ತಾರೆ. ಮಾರ್ಚ್ ಏಪ್ರಿಲ್ ಮೇ 3 ಮಂತ್ಸ್ ಒಳಗೆ. ಬಿಫೋರ್ 1 ವೀಕ್ ಹೇಳ್ಬೇಕು. ಆಫ್ಟರ್ 1 ವೀಕ್ ಅವ್ರು ಕಳಿಸ್ತಾರೆ. ಮತ್ತು ನಂಬರ್ ಅಂತೂ ಕೊಟ್ಟಿರ್ತೀವಿ, ಈಗ ಬರ್ದು ಇಟ್ಕೊಂಡ್ ಬಿಡಾಕಂತ್ರಿ. ಮತ್ತೆ ಇನ್ನೊಂದು ಏನೇನು ಸಿಗ್ತಾವ ಎಲ್ಲ ಹೇಳ್ತೀನಿ ನಿಮಗೆ, ಕೇಳ್ಕೋರಿ. ಏನು ಆರ್ಡರ್ ಕೊಡ್ತೀರಿ ಕೊಡ್ರಿ, ನಿಮ್ಮ ಮನೆಗೆ ಬಂದು ರೀಚ್ ಆಗ್ತಾವ. ಒಣ ದ್ರಾಕ್ಷಿ ಬಹಳ ಮಂದಿ ಕೇಳಿಕತ್ತೀರಿ, ಫ್ರೆಶ್ ಮತ್ತೆ ಜ್ಯೂಸಿ ಇದ್ದಂತಾವು ನೋಡ್ರಿ. ಒಣ ದ್ರಾಕ್ಷಿ 2 ಟೈಪ್ ಅವಲ್ರಿ. ಹೆಂಗ್ರಿ ರೇಟ್ ಇದು? ಮೇಡಮ್ ಇದು 1 ಕೆಜಿಗೆ 530. 500. ಇದೊಂದು ಕ್ವಾಲಿಟಿ ಬಂದು ಇದು ಜ್ಯೂಸಿ ಜಾಸ್ತಿ ಇರುತ್ತೆ ಅಂತ. ಇದೊಂದು ಕ್ವಾಲಿಟಿ ಇದೆ, ಇದು ಫುಲ್ಲಿ ಡ್ರೈಡ್. ಇದೊಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿ ಮಿಕ್ಸ್ ಆಗಿ ಬರುತ್ತೆ. ಜ್ಯೂಸಿ ಕಡಿಮೆ, ಇದು ಸ್ವಲ್ಪ ಜ್ಯೂಸಿ ಕಡಿಮೆ, ಅದಕ್ಕಿಂತ ಜಾಸ್ತಿ ಕಡಿಮೆ. 350. ಇದು 350 ರೂಪಾಯಿ ಕೆಜಿ. ನೋಡ್ರಿ, ಜ್ಯೂಸಿ ಜಾಸ್ತಿ ಇದ್ದಿದ್ದು 530. ಇದು ಕಡಿಮೆ ಇದ್ದದ್ದು ಸ್ವಲ್ಪ ಒಣ ದ್ರಾಕ್ಷಿ ಹಿಂಗಿರ್ತಾವ ನೋಡ್ರಿ. ಇವು ಏನದ 350. ಎರಡು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಲ್ಮಂಡ್ ಬಾದಾಮ್ನು 2 ಟೈಪ್ ಅವ. ಇದು ಬಂದು ಜಂಬೋ ಅಂತ ಹೇಳಿ, ಇದು 1200 ರೂಪಾಯಿ ಕೆಜಿ. ಇದು ಒಂದು ಸ್ವಲ್ಪ ದಪ್ಪ, ಮತ್ತೆ ಇದು ರಾತ್ರಿ ನೆನೆಯಕ್ಕೆ ಇಡ್ಲಿಕ್ಕೆ ಇದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ. 1200 ರೂಪಾಯಿ. ಇದು 1200 ರೂಪಾಯಿ ಕೆಜಿ. ಇನ್ನೊಂದು ಬಂದು ಇದು ಪಿಂಕ್ ಅಂತ ಹೇಳಿ, ಬಾದಾಮ್ ಪಿಂಕ್ ಅಂತ ಹೇಳಿ. ಇದು ಜಾಸ್ತಿ ಹಂಗೇನು ತಿನ್ಬಹುದು, ಮತ್ತೆ ನೀವು ನೆನೆ ಇಟ್ಟು ತಿನ್ಬಹುದು. ಬಟ್ ಇದು ನೆನೆ ಇಡಕ್ಕಂತ ಜಾಸ್ತಿ ಇದು ತಗೋತಾರೆ. ಇದು 1100 ರೂಪಾಯಿ ಕೆಜಿ, ಇದು 1200 ರೂಪಾಯಿ. 100 ರೂಪೀಸ್ ಡಿಫ್ರೆನ್ಸ್. ಮತ್ತೆ ಇನ್ನೂ ಏನ್ ಸಿಗ್ತಾವ ಅದು ಒಂದು ಪ್ರಶ್ನೆ ನೋಡ್ರಿ. ಎಲ್ಲ ಮಸಾಲೆ ಸಾಮಾನ ಇವೆಲ್ಲ ತರಿಸ್ತೀವಿ ನೀವು? ಇವೆಲ್ಲ ನಾನು ಬರೋದು ಸಿರ್ಸಿಯಿಂದ ಬರುತ್ತೆ ಮೇಡಮ್. ಮೇನ್ ಸಿರ್ಸಿಯಿಂದಾನೇ ಎಲ್ಲರೂ ಇರೋದು. ಅಡಿಕೆ ಸಿಗ್ಬೇಕವಲ್ರಿ? ಅಡಿಕೆ ಸಿರ್ಸಿದೆ ಮೇಡಮ್. ಇಲ್ಲಿ ಅಡಿಕೆ ನಾನು ಇಲ್ಲೇ ಸಿರ್ಸಿದವರು ಒಬ್ರು ಇದ್ದಾರೆ, ಅಡಿಕೆ ಗಲ್ಲಿ ಇರೋಲ್ಲ. ಅಲ್ಲಿಂದ ಇವು ಅಡಿಕೆ ಇಷ್ಟೇ ತಗೋತೀನಿ. ಇವೆಲ್ಲ ನನಗೆ ಬಂದು ಸಿರ್ಸಿಯಲ್ಲೇ ಬರೋದು ಮೇಡಮ್. ಇದು ಫ್ಲವರ್ ಅಂತ ಹೇಳಿ, ಇದು ಲವಂಗ, ಇದು ಮೆಣಸು, ಇದು ಸಾಜೀರ, ಶುಂಠಿ. ಇದು ಅಡಿಕೆ ಇದೆ, ವೈಟ್ ಅಡಿಕೆ ಅಂತ. ಇದು ಹಾಲಡಿಕೆ. ಆಮೇಲೆ ಇದು ಡೈಮಂಡ್ ಕಟ್ ಅಂತ ಬರುತ್ತೆ ಅಡಿಕೆಯಲ್ಲಿ, ವೈಟ್ ಅಡಿಕೆಯಲ್ಲಿ. ಆಮೇಲೆ ಇದು ಚಿಪ್ಸ್ ಅಡಿಕೆ ಅಂತ ಬರುತ್ತೆ. ಸಜ್ಜಿ ಬಕ್ರಿನೂ ಇಟ್ಟಿರಲ್ಲ, ಮಸ್ತ್ ಅವ ಮೇಡಮ್. ಇವಾಗ ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ಹೌದ್ರಿ? ಇಡ್ತೀರಿ? ಅದು ಇಡ್ತೀನಿ ಮೇಡಮ್. ಇಡ್ತಿರಲ್ಲ? ಅವು ಹೆಂಗ್ರಿ ಮೇಡಮ್? ಅದು ಬರೀ 7 ರೂಪಾಯಿ ಒಂದು ಅಂತ ಸಜ್ಜಿ ಬಕ್ರಿ. ಜೋಳದ ಬಕ್ರಿ, ಸಜ್ಜಿ ಬಕ್ರಿ ಅವು ಬೇಕಂದ್ರು ಸಿಗ್ತಾವ. ಯಾಕಂದ್ರ ನಮ್ಮ ಫ್ಯಾಮಿಲಿಯರ್ಸ್ ಏನಿದ್ದಾರಲ್ರಿ, ಜಾಸ್ತಿ ಎಲ್ಲ ಮೈಸೂರು ಬೆಂಗಳೂರವ್ರು ಇದ್ದಾರೆ. ಹಿಂಗಾಗಿ ಅವರಿಗೆಲ್ಲ ಬಕ್ರಿ ಬಹಳ ಇಷ್ಟ.
ಆರ್ಡರ್ ಕೊಟ್ಟರು ಕೊಡ್ತಾರೆ. ನೀವು ಆರ್ಡರ್ ಕೊಟ್ರೆ ಅಂದ್ರೆ ನಿಮ್ ಬಾಕ್ಸ್ ಒಳಗೆ ಕಳಿಸ್ತಾರೆ. ಬೇಕಾದ್ರೆ ಅದು ಕೈಲೇ ಮಾಡಿದ್ದು, ಮಷೀನ್ ಮಾಡಿದ್ದಲ್ಲ ಮೇಡಮ್ ಇದು. ಕೈಲೇ ಮಾಡಿದ್ದೇ ಇರ್ತಾವ. ಸ್ವಲ್ಪ ದಪ್ಪ ಬರುತ್ತಾವ. ಮಷೀನ್ ಅಂತಂದ್ರೆ ಬಹಳ ಹಪ್ಪಳವನ್ನ ಬರ್ತಾವ. ಹಪ್ಪಳವನ್ನ ಅಂದ್ರೆ ತಿನ್ನಂಗ ಅನ್ಸಂಗಿಲ್ಲ. ಅದು ಸ್ವಲ್ಪ ಕೈಲೇ ಮಾಡಿದ್ದು. ನಾವು 10 days ಅಥವಾ 15 days ಅಲ್ಲಿ ರಿಟರ್ನ್ ಮಾಡಿರ್ತೀವಿ. ಅಂದ್ರೆ ಅದು ಸ್ಟಾಕ್ ಇಡಲ್ಲ ಮೇಡಮ್. ಫ್ರೆಶ್ ಆಗಿ. ಆಮೇಲೆ ಮಸಾಲೆ ಐಟಮ್ಸ್ ಎಲ್ಲ ಯಾಲಕ್ಕಿನೂ ಸಿಗ್ತಾವೆ ಮೇಡಮ್. ಇದು ಯಾಲಕ್ಕಿನೂ ಇರುತ್ತೆ, ಲವಂಗ ಇದೆ, ಆಳ್ಬಿಗಳು, ಚಿಯಾ ಸೀಡ್ಸ್, ಆಲ್ ಟೈಪ್ಸ್ ಆಫ್ ಸೀಡ್ಸ್, ಮತ್ತೆ ನಟ್ಸ್, ಆಲ್ ಸ್ಪೈಸಸ್, ಅಂಜೀರು, ಅಕ್ರೂಟ್. ಈಗ ಒಬ್ಬೊಬ್ರಿಗೆ ಅವ್ರ ಊರೊಳಗೆ ಸಿಗ್ತಿರ್ತಾವ್ರಿ. ಹೌದು. ಇನ್ನೊಂದು ಏನ ಹೋಗಿ ತರದ್ ಆಗ್ತಿರಂಗಿಲ್ಲ, ಜಾಬ್ ಕೊಟ್ಟು ಸಿಗೋದ್ರಿಂದ ಒಂದು ಆರ್ಡರ್ ಕೊಟ್ರು ಅಂತಂದ್ರೆ ಬೇಕಾದ್ರೆ ಇನ್ನೊಂದು ಎಲ್ಲ ಕಡೆ ಆನ್ಲೈನ್ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲರೂ ಅದೇ ಮಾಡೋದ್ರಿ. ಆಮೇಲೆ ಗೋಡಂಬಿನೂ 2 ಟೈಪ್ ಅವ ತೋರಿಸಿದ್ವಿ. ಇದು ನೀವೇ ಹೇಳ್ಬಿಡಿ, ನೀವು ಫಸ್ಟ್ ಹೇಳಿ ಆಮೇಲೆ. ಗೋಡಂಬಿನೂ 2 ಟೈಪ್ ಅವ ನೋಡ್ರಿ. ಕಾಜು ಮೇಡಮ್ ಇದು 2 ಟೈಪ್ ಇದಾವೆ. ಅದರಲ್ಲಿ ಇದೊಂದು M40 ಗ್ರೇಡ್ ಅಂತ. ಇದೊಂದು ಸ್ವಲ್ಪ ದಪ್ಪ ಮತ್ತೆ ಸ್ವಲ್ಪ ಎಲ್ಲ ಖಡಕ್ ಆಗಿರುತ್ತೆ, ಮೆತ್ತಗೆ ಆಗಿರೋದಿಲ್ಲ. ಅದಕ್ಕಾಗಿ ಇದೊಂದು ಟೈಪ್. ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ಬೋದು ಮೇಡಮ್. ಟೇಸ್ಟ್ ಮಾಡಿ ನೋಡಿ ಮೇಡಮ್. ಇಲ್ಲ, ಟೇಸ್ಟ್ ಮಾಡಿ. ಇದು W320 ಅಂತ ಹೇಳಿ. ಇದು ಸ್ವಲ್ಪ ಸೈಜ್ ಅಲ್ಲಿ ಕಮ್ಮಿ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. 2 ಟೇಸ್ಟ್ ಮಾತ್ರ ಸೇಮ್. ಇದು 1200, ಇದು 1100. ಅದೇ 100 ರೂಪಾಯಿ ಡಿಫ್ರೆನ್ಸ್. ಇದು ಚಕ್ಲಿನೂ ನಮ್ಮಲ್ಲಿ ನಾವು ಜಾಸ್ತಿ ಬೇಕಿಲ್ಲ, ನಮ್ಮ ಮಕ್ಕಳು ಇಷ್ಟಪಡ್ತಾರೆ. ಚಹಾ ಜೋಡಿ ಎಲ್ಲ ಟೇಸ್ಟ್ ಇರ್ತಾವ, ಅಗದಿ ಕ್ರಿಸ್ಪಿ ಆಗಿರ್ತಾವ. ಮತ್ತು ಮನೆಯೊಳಗೆ ಮಾಡ್ತೀವಿ. ಹಿಂಗೆ ಹಬ್ಬ ಹುಣ್ಣಿಮೆ ಇದ್ದಾಗ ಎವ್ರಿ ಟೈಮ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅವಾಗ ತೊಗೊಂಡು ಬಿಡ್ತೀವಿ. ಇದೆಲ್ಲ ಸಿಗ್ತಾವ. ನಿಮಗಂತೂ ತೋರಿಸಿವಿ, ಏನು ಬೇಕೋ ನೀವು ಆರ್ಡರ್ ಮಾಡ್ಬೋದು. ಯಾಕಂದ್ರೆ ಎವ್ರಿ ಟೈಮ್ ಕೇಳ್ತಿದ್ರಿ ಯಾರ್ಯಾರು ಒಂದಿಷ್ಟು ಹಂಗಿಷ್ಟು ಪ್ರಶ್ನೆಗಳು ಬರ್ತಿರ್ತಾವೆ. ಅವರಿಗೆಲ್ಲ ಒಂದಿಷ್ಟು ಸೊಲ್ಯೂಷನ್ಸ್ ಬೇಕಾಗ್ತವೆ. ಯಾಕೆ ಹೇಳೇ ಇಲ್ಲ ಅಂತಿರ್ತೀರಿ. ಭಾಳ ದಿವಸದಿಂದ ಒಂದು 15-20 ದಿವಸದಿಂದ ಪೆಂಡಿಂಗ್ ಇತ್ತು ಈ ವಿಡಿಯೋ. ಕಳಿಸ್ಬೇಕಂತ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಈಗ ಟೈಮ್ ಸಿಕ್ತು ನೋಡ್ರಿ. ಇನ್ನೂ ಒಂದು ಇವರಲ್ಲಿ ಏನು ಸಿಗ್ತಾವ ಅಂತಂದ್ರೆ, ಈಗ ನೋಡ್ಲಿಕ್ಕತ್ತೀರಿ ಗೋವಾದ್ದು ಆಲ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್. ಅಂದ್ರೆ ಇವು ಚಾಕ್ಲೇಟ್ಸ್ ಅಂದ್ರೆ ಮಕ್ಳು ಇಷ್ಟಪಡ್ತಾರ. ಆದ್ರೆ ಇದ್ರೊಳಗೆ ಏನವ ಅಂದ್ರೆ ಡ್ರೈ ಫ್ರೂಟ್ಸ್ ಜಾಸ್ತಿ ಅವ. ಹೌದಿಲ್ರಿ? ಹೌದು. 3 ತರ ಡ್ರೈ ಫ್ರೂಟ್ಸ್ ಇದಾವೆ ಮೇಡಮ್. ಇದರಲ್ಲಿ 3 ತರ ಮಿಕ್ಸ್ ಆಗಿರುತ್ತೆ. ಇದು ಒಂದು ದಿಲ್ ಶೇಪ್ ಅಂತ ಒಂದು ಚಾಕ್ಲೇಟ್ ಬರುತ್ತೆ, ಎಲ್ಲಾದ್ರೂ ಗಿಫ್ಟ್ ಕೊಡಕ್ಕೆ, ಏನಾದ್ರೂ ವ್ಯಾಲೆಂಟೈನ್ಸ್ ಗಳಿಗೆ ಕೊಡಕ್ಕೆ. ಇದೆಲ್ಲ ಚೆನ್ನಾಗಿರುತ್ತೆ. ಇದರಲ್ಲಿ 3 ಟೈಪ್ ಆಫ್ ಇದು ಬರುತ್ತೆ ಫ್ಲೇವರ್ಸ್. ಒಂದು ಆಲ್ಮಂಡ್, ಒಂದು ಕಾಜು, ಇನ್ನೊಂದು ಪಿಸ್ತಾ. 3 ಬರುತ್ತೆ. ಇದನ್ನು ಸೇಮ್. ಇದರಲ್ಲಿನೂ ಒಂದು ಬಾಕ್ಸ್ ಇದು ಸಪರೇಟ್ ಆಗಿರುತ್ತೆ, ಮಿಕ್ಸ್ ಆಗಿರೋದಿಲ್ಲ. ಇದು ಆಲ್ಮಂಡ್ ಅಂತ ಅಷ್ಟೇ ಒಂದು ಸಪರೇಟ್ ಆಗಿ ಬರೋದು. ಈ ಚಾಕ್ಲೇಟ್ಸ್ ಎಲ್ಲರೂ ಇಷ್ಟಪಡ್ತಾರೆ. ಅದೇ ಸಕ್ಕರೆ ಏನೋ ಅಲ್ಲಿ ಅಂತೀವಿ, ಆದ್ರೆ ಮಕ್ಕಳಿಗೆ ಕೊಡಿಸಿದ್ರೆ ಈ ಟೈಪ್ ಕೊಡಿಸಿದ್ರೆ ಸ್ವಲ್ಪ ಡೈರಿ ಮಿಲ್ಕ್ ಇದ್ರೆ ಚೆನ್ನಾಗಿರುತ್ತೆ. ಇವೆಲ್ಲ ಖಜೂರು, ಫ್ರೆಶ್ ಖಜೂರು ಇರುತ್ತೆ. ಇದು ಒಂದು ಬಾಕ್ಸ್ ಏನ್ರಿ ಇದು? ಈ ಬಾಕ್ಸ್ ಒಳಗೆ ಏನದ ಮೇಡಮ್? ಇದು ಗಿಫ್ಟ್ ಬಾಕ್ಸ್ ಅಂತ. ಇದರೆಲ್ಲ ಡ್ರೈ ಫ್ರೂಟ್ಸ್ ಹಾಕೊಡಕ್ಕೆ. ಇದರಲ್ಲಿ ಒಂದು ಇದು ಇದೆ ಮೇಡಮ್. ಇದರಲ್ಲಿ 6 ಜಾರ್ ಬರುತ್ತೆ, ಕಾಜಿನ ಜಾರ್ ಬರುತ್ತೆ. ಇದರೆಲ್ಲ 6 ತರ ಐಟಮ್ಸ್ ಎಲ್ಲ ಹಾಕೊಡಕ್ಕೆ ಚೆನ್ನಾಗಿರುತ್ತೆ ಮೇಡಮ್. ಇದೆಲ್ಲಾದ್ರೂ ಗಿಫ್ಟ್ ಕೊಡಕ್ಕೆ, ಯಾರ ಆಫೀಸರ್ಸ್ಗೆ ಆಯ್ತು, ಮದುವೆಯಲ್ಲಿ ಆಯ್ತು, ಗಿಫ್ಟ್ ಕೊಡಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಬೇರೆ ಇವೇನ್ರಿ ಇದು? ಹಾ ಮೇಡಮ್, ಮತ್ತೆ ಬೇರೆ ಕಡೆ ಇದೆ. ಮತ್ತೆ ಲೋ ಬೆಸ್ಟ್ ಅಲ್ಲಿ ಇದೆ ವಿತ್ ಐಟಮ್ಸ್ ಇರುತ್ತೆ. ಯಾವುದೇ ಐಟಮ್ ನೀವು ತಗೊಂಡ್ರು ಬಲ್ಕ್ ಆಗಿ ಏನಾದ್ರು ಅಥವಾ ಕೆಜಿ ಮೇಲ್ಗಡೆ ತಗೊಂಡ್ರೆ ನಾವು ಹೋಲ್ಸೇಲ್ ಆಗು ಕೊಡ್ತೀವಿ. 1 kg ಕೆಳಗಡೆ ಇದ್ರೆ ನಾವು ರೀಟೇಲ್ ಆಗಿ ಮಾರ್ಜಿನ್ ಇಟ್ಕೊಂಡು ನಾವು ಸೇಲ್ ಮಾಡ್ತೀವಿ. ಮತ್ತೆ ಲೋ ಬೆಸ್ಟ್ ಅಲ್ಲಿ ಇದೆ ವಿತ್ ಐಟಮ್ಸ್ ಇರುತ್ತೆ. ಯಾವುದೇ ಐಟಮ್ ನೀವು ತಗೊಂಡ್ರು ಬಲ್ಕ್ ಆಗಿ ಏನಾದ್ರು ಅಥವಾ ಕೆಜಿ ಮೇಲ್ಗಡೆ ತಗೊಂಡ್ರೆ ನಾವು ಹೋಲ್ಸೇಲ್ ಆಗು ಕೊಡ್ತೀವಿ.
1 kg ಕೆಳಗಡೆ ಇದ್ರೆ ನಾವು ರಿಟೇಲ್ ಆಗಿ ಮಾರ್ಜಿನ್ ಇಟ್ಕೊಂಡು ನಾವು ಸೇಲ್ ಮಾಡ್ತೀವಿ. ನಮ್ಗೆ ಅದೇ ಬೇಕಾಗಿತ್ತು. ಇವರು ಸಚಿನ್ ಅಂತ ಹೇಳಿ ಬಹಳ ಒಳ್ಳೆ ನಮ್ಮ ಫ್ಯಾಮಿಲಿ ಫ್ರೆಂಡ್. ಹಿಂಗಾಗಿ ಅವ್ರ ಸೈಡ್ ಜಾಬ್ ಅದ, ಅದ್ರ ಜೊತೆಗೆ ಇದನ್ನು ಮಾಡ್ತಾರೆ. ಬಹಳ ಖುಷಿ ಅದ. ಆಮೇಲೆ ಅದ್ರ ಸಲುವಾಗಿ ಬಹಳ ದಿವಸದಿಂದ ನಾವ್ ಇಲ್ಲಿ ಒಯ್ತೀವಲ್ಲ, ಇವ್ರದ್ದು ವಿಡಿಯೋ ಮಾಡೋಣ ಏನಂತ ಕೇಳಿದೆ. ಮಾಡ್ರಿ, ಬೇಕಾದಂಗ ಏನ್ ಹೆಲ್ಪ್ ಆಗ್ತದ 4 ಮಂದಿಗೆ, ಯಾಕೆ ಬೇಡ ಅಂತಂದ್ರು. ಅದಕ್ಕೆ ನಿಮಗ ನೀವೆಲ್ಲರೂ ವೇಟ್ ಮಾಡ್ಲಿತ್ತಿದ್ದೀವಿ, ಫೋನ್ ನಂಬರ್ ವೇಟ್ ಮಾಡ್ಲಿತ್ತೀರಿ, ನಂಗೆ ಗೊತ್ತದ. ಅವ್ರ ಬಾಯಿಂದ ಕೇಳೋಣ ಅಂತ ನಿಮ್ ನಂಬರ್ ಒಂದು ಹೇಳ್ಬಿಟ್ಟು. ನನ್ನ ನಂಬರ್ ಇವ್ರು ಮೇಡಮ್ ಅವರಿಗೆ ಕಾರ್ಡೇ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಲಾಸ್ಟ್ ಮೆನ್ಷನ್ ಮಾಡಿದ್ರು ಓಕೆ. ನಮ್ಮ ಹೆಸರು ಸಚಿನ್ ಕುಲಕರ್ಣಿ ಅಂತ. ನಂಬರ್ ಹೇಳ್ಬಿಡಿ. ನಮ್ಮ ಫೋನ್ ನಂಬರ್ ಬಂದು 9738289121. ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಆ ನಂಬರಿಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ನಂಬರ್ಗೆ ನೀವೇನ್ರ ವಾಟ್ಸ್ಆಪ್ ಕಾಲ್ ಮಾಡೋಕ್ಕಿಂತ ವಾಟ್ಸ್ಆಪ್ ನಂಬರಿಗೆ ನಿಮ್ಗೆ ಏನ್ ಬೇಕು, ರೇಟ್ ಎಷ್ಟು, ಏನೇ ಕೇಳೋದಿದ್ರು ಸತ್ಯಕ್ಕ ಕೇಳ್ರಿ, ಅವ್ರು ನಿಮ್ಗೆ ಕೋಆಪರೇಟ್ ಮಾಡ್ತಾರೆ. ಈಗ ಮತ್ ನೀವು ಇನ್ನೊಂದು ಹೇಳ್ಬೇಕು ನಿಮ್ಗೆ. ನಾ ಈಗ ವಿಡಿಯೋ ಮಾಡ್ಲಿಕ್ಕೆ ಇನ್ನೊಂದು ಕಾರಣ ಅದ. ನೀವು ಎಲ್ಲರೂ ಪ್ರಶ್ನೆ ಕೇಳಿರ್ತೀರಿ, ಅದನ್ನು ಒಂದು. ಇನ್ನ ಒಂದು ಏನಂತಂದ್ರ, ಈಗ ಆಲ್ರೆಡಿ ಒಂದಿಷ್ಟು ಮಂದಿ ನಾ ಅಂದ್ರೆ ಸಾರಿದ ಬಿಸ್ನೆಸ್ ಅದಲ್ಲ, ಆ ವಾಟ್ಸ್ಆಪ್ ನಂಬರಿಗೆ ಒಂದಿಷ್ಟು ಅದೇ ಹೆಂಗ ಇದು ಹೆಂಗ ಎಲ್ಲಿ ತಗೊಂಡ್ರಿ ಅಂತ ಕೇಳಿದಾಗ ಅವ್ರ ನಂಬರ್ ಕೊಟ್ಟಿದ್ದೆ. ಅವ್ರ ಕಡೆ ತರಿಸ್ಕೊಂಡಾರ. ಹಿಂಗಾಗಿ ವಿಡಿಯೋನೇ ಮಾಡಿದ್ರೆ ಅಥವಾ ಎಷ್ಟು ಜನರಿಗೆ ಯೂಸ್ ಆಗ್ತಂತಲ್ಲ ಮಾಡೀನಿ. ನಿಮ್ದೆಲ್ಲ ಕೋಆಪರೇಷನ್ ನಮ್ ಜೊತೆಗೆ ಯಾವಾಗೂ ಅದ ಅಂತ ತಿಳ್ಕೊಂಡಿನಿ. ಇದೇ ರೀತಿ ಕೋಆಪರೇಷನ್ ಇರ್ಲಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.